ನಮಸ್ಕಾರ ರೀ. ನಮಸ್ಕಾರ. ಇಲ್ಲಿ ನಮ್ಮ ಶರಣಪ್ಪ ರೈತರದಾರ್ರಿ. ಇವ್ರ ಇದು ಗೌಡೂರು. ಹೌದು. ಇವರು ಪಪ್ಪಾಯಿ ಮತ್ತು ಪೇರ್ಲ್ ಹಿಂಗೆ ಮಿಶ್ರ ಬೆಳೆ ಮಾಡಿದ್ದಾರೆ. ಇದು ನೋಡ್ರಿ ರೆಡ್ ಡೈಮಂಡ್ ರೆಡ್, ಇದು ಪೇರ್ಲ್ ಜಾಪನೀಸ್ ರೆಡ್ ಡೈಮಂಡ್ ರೆಡ್ ಅಂತೀವಿ. ಇದು ನೋಡ್ರಿ ಬಂದಿದೆ ಇದು ಕೆಂಪು ಇರುತ್ತೆ, ಸೀಡ್ ಕಮ್ಮಿ ಇರ್ತಾವ ಇದಕ್ಕೆ. ಅದು ಗಿಡ ಬೆಳೆವರೆಗೆ ಹಂಗೆ ಇರ್ತದ. ಅಲ್ಲಿವರೆಗೆ ಒಂದು ಪಪ್ಪಾಯಿ ಕ್ರಾಪ್ ತಗೊಂಡು ಆ ನಂತರ ಮಾಡೋಣ ಅಂತ ಇದ್ವಿ. ವಜ್ಜದವ ಉದ್ದಕಾಯಿ ನೋಡ್ರಲ್ಲ, ಉದ್ದಕಾಯಿ. ಹಾ ರೀ, ಎಲ್ಲಾ ತರ ಸೆಟ್ಟಿಂಗ್ ಐತೆ. 70-80 ಕಾಯಿ ಅದಾವ ನೋಡ್ರಿ ಅದಕ್ಕೆ. ನೋಡ್ರಿ ಇದು ಎಷ್ಟ್ ನೀರ್ ಕೊಡ್ತೀರಿ ಚೆನ್ನಾಗಿರ್ತದ. ಇದು ನೀರ್ ಎಷ್ಟು ಕೊಡ್ತೀರಿ ಅಷ್ಟು ಬೆಳೀತದ. ಬೆಡ್ ಪ್ಲಾಂಟೇಶನ್ ಚೆನ್ನಾಗಿ ಮಾಡ್ಬೇಕು. ಪಪ್ಪಾಯಲ್ಲಿ ಮೇಜರ್ ಏನದಲ್ಲ, ಬೆಡ್ ಪ್ಲಾಂಟೇಶನ್ ಮಾಡ್ಬೇಕು. ಅದ ನಂತರ 3 ತಿಂಗಳಿಗೆ ಸೆಟ್ಟಿಂಗ್ ಆಗ್ಲೇಬೇಕು ಅದು. ಆ ನಂತರ 2ನೇ ತಿಂಗಳಿಗೆ ಸ್ವಲ್ಪ ಇದಕ್ಕೆ ಮ್ಯಾಕ್ವೇರಾ ಹಾಕಿ ಸ್ಟಾಪ್ ಮಾಡ್ಬೇಕು. ಸಾಕಷ್ಟು ನೀರ್ ಕೊಡ್ತೇವೆ, ಅದು ಸಾಕಷ್ಟು ನೀರು ಗೊಬ್ಬರ ಕೊಡುದು ಇಲ್ಲ, ಗ್ರೋತ್ ಕಂಟ್ರೋಲ್ ಆಗ್ಬೇಕು. ಅದಕ್ಕೆ ಫುಲ್ ಭರ್ಪೂರ್ ಫುಡ್ ಕೊಡ್ಬೇಕು. ಮ್ಯಾಕ್ವೇರಾ ಡ್ರಿಪ್ ನಲ್ಲಿ ಕೊಡ್ಬೇಕು, ಮ್ಯಾಗ್ ಸ್ಪ್ರೇ ಮಾಡ್ಬೇಕು. 3ನೇ ತಿಂಗಳ, 4ನೇ ತಿಂಗಳ, 5ನೇ ತಿಂಗಳ 1 ತಿಂಗಳಿಗೆ ಸ್ಪ್ರೇ ಮಾಡ್ಬೇಕು. ತಳಗು ಡ್ರಿಪ್ ನಲ್ಲಿ ಕೊಡ್ಬೇಕು. ಅದರಿಂದ ಏನಾಗುತ್ತೆ, ಕಾಂಡ ದಪ್ಪ ಆಗ್ತದೆ. ಇದು ನೋಡ್ರಿ, ಕಾಂಡ ದಪ್ಪ ಆಗ್ಬೇಕ್ರಿ. ಇದು ನೋಡ್ರಿ, ಇದ್ರ ಮೇಲೆ ಇಷ್ಟು ಕಂಟಿನ್ಯೂ ನೀರ್ ಇರ್ತಾರೆ. 7 ತಾಸು ನೀರ್ ಬಿಡ್ತಾ ಇದಾರೆ ನೋಡ್ರಿ. 7 ತಾಸು ಚಲೋ ಐತಿ ನೀರ್. ಅಂದ್ರೆ ಇದೆಲ್ಲ ಆಗ್ತದೆ ಎಲ್ಲ, ಇದೆಲ್ಲ ಬೇರೆ ಇರ್ತದೆ ನೋಡ್ರಿ. ನೋಡ್ರಿ ಎಲ್ಲ ಬೇರೆ ಐತಿದಲ್ಲ ನೋಡ್ರಿ, ಎಲ್ಲ ಫುಲ್ ಎಲ್ಲ ನೋಡ್ರಿ. ನೋಡ್ರಿ ಬಿಳಿ ಬೇರೆ ಎಲ್ಲ ಇದ್ರ ಎಲ್ಲ ಬೆಡ್ ಪೂರ ಎಲ್ಲ ಇರ್ತೈತಿ. ಸಿಕ್ಕಾಪಟ್ಟಿ ಇದು ಇರ್ತೈತಿ. ನೋಡ್ರಿ ಹಂಗೈತಿ ನೋಡ್ರಿ. ಇದರಲ್ಲಿ ಇದೇ 15 ನಂಬರ್ ನೋಡ್ರಿ. ಗುಂಡ್ಕಾಯಿ ನೋಡ್ರಿ, ಗುಂಡ್ಕಾಯಿ ಐತಿ ಇದು. ಈ ಕಾಯಿ ಸೈಜ್ ಕಮ್ಮಿ ಇರ್ತೈತೆ, ಆದ್ರೂ ಚೆನ್ನಾಗಿರ್ತದೆ, ಸೆಟ್ಟಿಂಗ್ ಚೆನ್ನಾಗಿರ್ತೈತೆ. ಇದೊಂದು ಅದರಲ್ಲಿ 15 ನಂಬರ್ ಇದರೊಂದು ಗಂಡು ಗಿಡ ಬರುತ್ತೆ ನೋಡ್ರಿ. ಇದು ಗಂಡು ಗಿಡ ನೋಡ್ರಿ, ಬರೀ ಹೂ ಇರುತ್ತೆ. ಸ್ವಲ್ಪ 1% ಇರ್ತದೆ, 100ದಾಗ 1 ಇರ್ತೈತಿ ನೋಡ್ರಿ. ಇದೇ ತರ ಈ ಗುಂಡ್ಕಾಯಿ ಗಿಡ ಬೇರೆನೆ ನೋಡ್ರಿ. ಇದು ನೋಡ್ರಿ ಈ ತರ ನೋಡ್ರಿ, ಇದು ಬೇರೆನೆ. ಮತ್ ಇದ್ರಲ್ಲಿ ನೋಡಿ, ಇದು ಗಂಡು ಗಿಡ ರೀ. ಇದು ನೋಡ್ರಿ ಉದ್ದಕಾಯಿ ನೆಲಕ್ಕೆ ಹತ್ತೈತಿ ನೋಡ್ರಿ. ಇದು ನೋಡ್ರಿ ಪಪ್ಪಾಯಿ ಒಳಗೆ ಸೇರೈತಿ ನೋಡ್ರಿ. ಇದು ನೋಡ್ರಿ ನೆಲಕ್ಕೆ ಹತ್ತೈತಿ, ಪೂರಾ ನೆಲಕ್ಕೆ ನೋಡ್ರಿ. ಮ್ಯಾಲ ನೋಡ್ರಿ ಗಿಡ, ಯಾಕಂದ್ರೆ ಇದು ಗಿಡ ಹೈಟ್ ಬೆಳಿಬಾರ್ದು. ಮ್ಯಾಲ ಇನ್ನೊಂದು ಸೆಟ್ಟಿಂಗ್ ನೋಡ್ರಲ್ಲ, ನ್ಯೂಟ್ರಿಯೆಂಟ್ ಬಳಕೆ. ಇದಕ್ಕೆ ಏನೇನ್ ಬಳಸ್ತಾರಂದ್ರ ನೋಡ್ರಿ, ನಾಟಿ ಮಾಡಿದ ತಕ್ಷಣ 2ನೇ ದಿವಸಿಗೆ ಫ್ಲೋರಾ ಹಿಮಿಕ್ ಆಸಿಡ್ ಹಾಕಿ 19 ಹಿಮಿಕ್ ಆಸಿಡ್ ಹಾಕಿ ಇದು ಮಾಡಿದಾರೆ. ಗಿಡ ಹೋಗ್ಲಕ್ಕೈತಿ ಅಂದ್ರ ಸ್ವಲ್ಪ ರೋಡಮಿಲ್ ಗೋಲ್ಡ್ ಅದು ಕೊಟ್ಟೈತಿ. ಮಳೆ ಆಯ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು, ಏನು ಹಂಗೇನ ಇದಾಗಿಲ್ಲ. ಬೆಡ್ ಪ್ಲಾಂಟೇಶನ್ ಇರೋದು ಎಷ್ಟು ಮಳೆ ಆದ್ರೂ ಏನು ಒಂದ್ ಗಿಡ ಹೋಗಿಲ್ಲ. ಆ ನಂತರ ಫರ್ಟಿಲೈಸರ್, ಪ್ರತಿ ತಿಂಗಳಿಗೆ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್, ಸಂವರ್ಧನ, ಬೇನ್ ಹಿಂಡಿ ಎಲ್ಲ ಹಾಕೈತ್ರಿ. ಅದರಿಂದ ಏನಾಗ್ತದ, ಇದು ನಾವು ಕೊಟ್ಟು ಕೆಮಿಕಲ್ ಸುಧಾ ತಗೋತದ್ರಿ ಎಲ್ಲ ನೋಡ್ರಿ. ಆ ನಂತರ 2ನೇ ತಿಂಗಳಿಗೆ 2.5 ತಿಂಗಳಿಗೆ ಒಂದು ಮ್ಯಾಕ್ರೋರಾ ಸ್ಪ್ರೇ ಮಾಡೈತಿ. ತಳಗು ಡ್ರಿಪ್ನಾಗ ಬಿತ್ತೈತಿ. ಗಿಡ ಹೈಟ್ ಹೋಗಿದ್ ಕಮ್ಮಿ ಆಯ್ತು, ಬಡ್ಡಿಗೆ ಸೆಟ್ಟಿಂಗ್ ಆಗ ನೋಡ್ರಿ. ತಳಗ್ ಹೋಗಿದೆ ನೋಡ್ರಿ, ಒಳಗೆ ಸೇರೈತಿ ಇದು. ಇದು ಏನಾಗ್ತದ್ರಿ, ನೀರ್ ಹಚ್ಕೊಡ್ಬೇಕು. ಇದೇನು ಪಪ್ಪಾಯಿ ಬೆಳೆಗೆ ಬಹಳ ಸಾಕಷ್ಟು ನೀರ್ ಬೇಕ್ರಿ. ಚಳಿ ಐತಿ ಮತ್ತು ನೀರ್ ಕಮ್ಮಿ ಮಾಡ್ತೀರ ತಂದ್ರಿ ಇಲ್ಲ, ಯಾಕಂದ್ರೆ ಒಣಗಿ ಹೋಗ್ತದ ನೋಡ್ರಿ. ಇದು ಇವತ್ತ ಕಟಿಂಗ್ ಅಂತ ಕೊಟ್ಟಿಲ್ಲ, ಇಲ್ಲಕ್ರ ಅದು ಹರಿನೀರ ಇರ್ತಿತ್ತು. ಈ 2 ದಿವಸದಿಂದ ಹರಿನೀರ್ ಕೊಟ್ಟಿದ್ದಾರೆ. ಹರಿನೀರ್ ಇವತ್ತು ಡೇಟ್ ಇದು. ಇದ್ರು 19ನೇ ಜೂನ್ ಗೌಡ 19 ಜೂನ್ ಪ್ಲಾಂಟೇಶನ್. ಇವತ್ತ ಡೇಟ್ ನೋಡ್ರಿ ಎಷ್ಟೈತಿ, 13 ಜನವರಿ. ಅಂದ್ರೆ ಇನ್ನೂ 5-6 ದಿವಸ ಕಮ್ಮಿ ಐತೆ. 7 ತಿಂಗಳಿಗೆ ಹಾರ್ವೆಸ್ಟಿಂಗ್ ನಡೀತು. ಇದು ಅರ್ಥಶಾಸ್ತ್ರ ಐತ್ರಿ. ಜಲ್ದಿಗೆ ಆಗ್ಬೇಕು, ಕಟಿಂಗ್ ಆಗ್ಬೇಕು, ಜಲ್ದಿ ತಗೋಬೇಕು. 3-4 ತಿಂಗಳಿಗೆ ತಗೋಬಾರ್ದು ಇದು ಕಟಿಂಗ್. ಅವಾಗೆ 3 ತಿಂಗಳ ಸೆಟ್ಟಿಂಗ್ ಆಗ್ಬೇಕು ನೋಡ್ರಿ. ಒಂದು ಕಾಯಿ 3 ಕಿಲೋ ಐತ್ರಿ, 2.5-3 ಕಿಲೋ ನೋಡ್ರಿ. ನೆಲಕ್ಕೆ ಹತ್ತೈತಿ ನೋಡ್ರಿ. 7 ತಿಂಗಳು ಆಗಿಲ್ಲ ಇನ್ನು. ಕಟಿಂಗ್ ಚಲೋ ಐತಿ. ಪ್ರತಿ ತಿಂಗಳ ಮೈಕ್ರೋನ್ಯೂಟ್ರಿಯೆಂಟ್ 2 ಸಾರಿ ಕಾಂಬಿಫರ್ಟ್ ಡ್ರಿಪ್ ಅಲ್ಲಿ ಹೋಗ್ತದ. ವೈರಸನ್ 2 ಸಾರಿ ವೈರಸನ್ ಸ್ಪ್ರೇ ಆಗೈತಿ. ಇಲ್ಲಿ ಕಟಿಂಗ್ ನಡೆದ ನೋಡ್ರಿ. ಇದು ಬಿಡ ಕಟ್ ಬರ್ರಿ, ಹಂಗೆ ಬರ್ರಿ ನೋಡ್ರಿ. ಕಾಯಿ ಉದ್ದಕಾಯಿ ಐತಿ, ಪಟ್ಟಿ ಬಿದ್ದಿದೆ. ಒಂದ್ ಕೈ ಪಟ್ಟಿ ಬಿದ್ದಿದೆ ನೋಡ್ರಿ. 2.5 kg ಆಯ್ತು. 2.5 kg ಆಯ್ತು ನೋಡ್ರಿ. ಏನ್ ರೇಟ್ ಕೊಟ್ರಿ ಈಗ? 12 ರೂಪಾಯಿ ಐತಿ. 12 ರೂಪಾಯಿ. ಅದ್ರದ್ದು ಜಾಸ್ತಿ ಸ್ವಲ್ಪ ಗೌಡ್ರದ್ದು ಗ್ರೋತ್ ಐತ್ರಿ. ಗಿಡ ಇದೈತಿ ದೊಡ್ಡ. ನಿಮ್ದು ಸ್ವಲ್ಪ ಸುಣ್ಣಳ ಐತಿ. ನೋಡ್ರಿ ಕಾಂಬಿಫರ್ಟ್, ಬುದ್ಧಿ
ಒಳಗದವ್ರು ಉಳ್ದು ಅಲ್ಲಿ ಒಳಗದ ಬುದ್ಧಿ ನೋಡ್ರಿ ಒಳಗದ ಲೋನ ಎಕ್ಸ್ಪೀರಿಯನ್ಸ್ ಬರ್ತಿದ್ರಿ ಅಸಲ ಬೂದಿ ರೋಗಕ್ಕೆ ಹೊರಟೈತಿ ಶಲ್ಕಪಟ್ಟು ಹ್ಮ್